ವೀಕ್ಷಕರು ಈಗಾಗಲೇ ಕಮೆಂಟ್ ಮಾಡಿದಿರ ಭಾಳಷ್ಟು ಜನರು ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಸರ್ ಅಂತ. ಒಬ್ಬೊಬ್ಬರು ಏನು ಮಾಡಿದ್ದಾರೆ, ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸರ್, ನಮಗೂ ಕೂಡ ಇವತ್ತು ರಿಸೀವ್ ಆಗಿದೆ ಅಂತಾನೂ ಕೂಡ ಭಾಳಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಸೊ ವೀಕ್ಷಕರೇ, ಇದರಿಂದ ತಿಳಿದು ಬರೋದೇನೆಂದರೆ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಬಿಡುಗಡೆ ಆಗಿದೆ ನಿನ್ನೆಲ್ಲ ಮೊನ್ನೆನೇ ಬಿಡುಗಡೆ ಆಗಿದೆ. ಸೊ ನೀವೇನು ವರಿ ಮಾಡ್ಕೋಬೇಡಿ, ನಿಮ್ಮ ಖಾತೆಗೂ ಜಮಾ ಆಗಿಲ್ಲ ಅಂದರೆ ಇಂದು ಬರುವ ಚಾನ್ಸಸ್ ಇರುತ್ತೆ. ಇವರೇನಪ್ಪ ಸಂಡೇ ಇದೆ ಇವತ್ತು ಬರ್ತಿದೆ ಅಂತ ಇದ್ದಾರೆ. ವೀಕ್ಷಕರೇ, ಸಂಡೇನೂ ಕೂಡ ಆ ಒಂದು ಅಮೌಂಟ್ ಬಿಡುಗಡೆ ಆಗ್ತಾ ಇದೆ. ಇದೇ ಒಂದು ಆಶ್ಚರ್ಯ. ಯಾಕಪ್ಪ ಅಂದರೆ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಸೊ ಅದರ ನಿಮಿತ್ತವಾಗಿ ಡಿಲೇ ಭಾಳಷ್ಟು ಮಾಡಲ್ಲ, ಎಲ್ಲರ ಖಾತೆಗೆ ಹಣ ಜಮಾ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾಕಂದರೆ ಆದಷ್ಟು ಹೆಚ್ಚಿನ ಓಟ್ ಸಿಗಲಿ ನಮಗೆ ಅಂತಾನೂ ಕೂಡ ಇದರ ಒಂದು ಕಾರಣ ಆಗಿರುತ್ತೆ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಗತ್ತೆ ಆಟೋಮೆಟಿಕ್ ಆಗಿ, ನಮಗೂ ಕೂಡ ಅನಿಸಿರೋದು ಅದೇನೆ. ಸೊ ನೋಡಿ, ನಿಮ್ಮ ಓಟು ನಿಮ್ಮ ಕೈಯಲ್ಲಿದೆ. ಆ ಒಂದು ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿ, ದೇಶ ಅಭಿವೃದ್ಧಿ ಮಾಡುವಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡಿ. ವೀಕ್ಷಕರೀಗ ನಮ್ಮ ಒಂದು ವಿಡಿಯೋ ಕಡೆ ಬಂದುಬಿಡೋಣ, ಅದರ ಬಗ್ಗೆ ಬಿಡಿ. ಈಗ ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಇಂದು ಕೂಡ 14 ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಬೇಕಂದ್ರೆ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬಾರ್ದು. ಯಾಕಂದರೆ ಆ ಒಂದು 14 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದು. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ. ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬೇಡಿ. ಸೊ ಹಾಗೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಇದು ನನ್ನ ಕಡೆಯಿಂದ ರಿಕ್ವೆಸ್ಟು, ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಿ. ಈಗ ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದುಬಿಡೋಣ. ಸೊ ಆ ಒಂದು 14 ಜಿಲ್ಲೆಗಳಿಗಿಂತ ಮುಂಚೆ 2 ಬದಲಾವಣೆಗಳು ಈ ಒಂದು 10ನೇ ಕಂತಿನಲ್ಲಿ ಆಗಿದೆ. ಈಗಾಗಲೇ ರೆಗ್ಯುಲರ್ ಆಗಿ ಯಾರು ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಸೊ ಅವ್ರಿಗಂತೂ ಗೊತ್ತಿರುತ್ತೆ. ಆ ಒಂದು 2 ಬದಲಾವಣೆಗಳನ್ನು ಹೊಸ ವೀಕ್ಷಕರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. 2 ಬದಲಾವಣೆಗಳು ಮುಖ್ಯವಾದಂತಹದ್ದು, ಇದನ್ನು ನೀವು ತಿಳ್ಕೊಳ್ಳೇಬೇಕು. ಅದಾದ ತಕ್ಷಣ 10ನೇ ಕಂತಿನ 14 ಜಿಲ್ಲೆಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆ ಒಂದು 2 ಬದಲಾವಣೆಗಳು ಯಾನೇನಪ್ಪ, ಯಾವ್ಯಾವ ಬದಲಾವಣೆಗಳು ಆಗಿದ್ದಾವೆ ಇಲ್ಲಿ ನೋಡಿ ವೀಕ್ಷಕರೇ. ಆ ಒಂದು ರೇಷನ್ ಕಾರ್ಡ್ನಲ್ಲಿ ಮುಖ್ಯ ಒಂದು ಫ್ಯಾಮಿಲಿ ಆಫ್ ದ ಹೆಡ್ ಯಾರು ಇರ್ತಾರೆ ನೋಡಿ, ನಿಮ್ಮ ಒಂದು ತಾಯಿ ಒಂದು ಹೆಡ್ ಇದ್ದರೆ ಅದನ್ನು ಸೊಸೆಗೆ ನೀವು ಹೆಡ್ ಅಂತ ಮಾಡ್ಬೋದು. ಆ ಒಂದು ಸೊಸೆಗೆ ಹೆಡ್ ಮಾಡಿದ ತಕ್ಷಣವೇ ನಿಮಗೆ ಅಮೌಂಟ್ ಜಮಾ ಆಗಲಿಕ್ಕೆ ಕೂಡ ಸ್ಟಾರ್ಟ್ ಆಗತ್ತೆ, ಅಂದರೆ ಡಿಲೇ ಆಗಲ್ಲ. ಮೊದಲು ಏನಾಗ್ತಿತ್ತು, ಡಿಲೇ ಆಗ್ತಿತ್ತು, 1 ತಿಂಗಳು 2 ತಿಂಗಳು ವೇಟ್ ಮಾಡಿ ಆಮೇಲೆ ಅಲ್ಲಿ ಹೋಗಿ ಮೇಲ್ಗಡೆ ಹೋಗಿ ಫೆಚ್ ಆದಮೇಲೆ ಅದರ ಒಂದು ರೇಷನ್ ಕಾರ್ಡು, ಸೊ ಅದಾದ ತಕ್ಷಣ ಅಮೌಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಈಗ ಹಾಗಿಲ್ಲ, ನೀವೇನು ಚೇಂಜಸ್ ಮಾಡ್ತೀರಾ ಆಟೋಮೆಟಿಕ್ಕಾಗಿ ನಿಮ್ಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ನೀವು ಏನಾದರೂ ಫ್ಯಾಮಿಲಿ ಆಫ್ ದ ಹೆಡ್ ಚೇಂಜಸ್ ಮಾಡೋರಿದ್ದರೆ, ಅಥವಾ ಅತ್ತೆಯಿಂದ ಸೊಸೆಗೆ, ಸೊಸೆಯಿಂದ ಅತ್ತೆಗೆ, ಅಥವಾ ಇನ್ಯಾರೋ ಹೆಣ್ಮಗಳಿಗೆ ಒಂದು ಫ್ಯಾಮಿಲಿ ಆಫ್ ದ ಹೆಡ್ ಮಾಡ್ಕೊಳ್ಳೋರಿದ್ದರೆ, ಸೊ ಚೇಂಜಸ್ ಮಾಡ್ಕೊಂಡು ನೀವು ಹಣವನ್ನು ಪಡಿತಾ ಹೋಗ್ಬೋದು. ಈ ಒಂದು ಹೊಸ ಬದಲಾವಣೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೇ ಈಗಾಗಲೇ ಒಂದು ಲೋಕಸಭಾ ಚುನಾವಣೆ ಆದ ತಕ್ಷಣ ಒಂದು ರೇಷನ್ ಕಾರ್ಡನ್ನು ಒಂದು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನು ಕೊಡೋರಿದ್ದಾರೆ. ಸೊ ಆ ಒಂದು ತಿದ್ದುಪಡಿ ಮಾಡ್ಕೊಳ್ಳೋ ಯಾರು ಇದ್ದರೆ, ಅನಿವಾರ್ಯ ಇದ್ದರೆ ಮಾತ್ರ ತಿದ್ದುಪಡಿಯನ್ನು ಮಾಡ್ಕೊಳ್ಳಿ, ಇಲ್ಲ ಅಂದರೆ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ಆ ಒಂದು ಹಣ ಬರಲಿಕ್ಕೆ ಡಿಲೇ ಆಗ್ಬೋದು. ಯಾಕಂದರೆ ಆ ಒಂದು ಡಿಲೇ ನಿಮ್ಮ ಯಾರಾದ್ರೂ ಹೆಸರು ಅಥವಾ ವಿಳಾಸ ಒಂದು ತಿದ್ದುಪಡಿ ಮಾಡ್ಕೊಂಡ್ರೆ ಮೇಲ್ಗಡೆ ಹೋಗಿ ಫೆಚ್ ಆಗಲಿಕ್ಕೆ ಲೇಟ್ ಆಗುತ್ತೆ. ಹೀಗಾಗಿ ಆ ಒಂದು ಅಮೌಂಟ್ ಬರಲಿಕ್ಕೆ ಡಿಲೇ ಆಗುತ್ತೆ. ಏನಾದರೂ ನಿಮ್ಮ ಒಂದು ಫ್ಯಾಮಿಲಿ ಆಫ್ ದ ಹೆಡ್ ಅತ್ತೆ ಒಂದು ಚೇಂಜಸ್ ಮಾಡ್ಕೊಂಡ್ರೆ ನಡೆಯುತ್ತೆ, ಬೇಗನೆ ಅಮೌಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಇಲ್ಲಿ ಬೇರೆ ಏನಾದರೂ ನೀವು ಚೇಂಜಸ್ ಮಾಡ್ಕೊಂಡ್ರೆ ನಿಮಗೆ ಅಮೌಂಟ್ ಬರೋದು ಡಿಲೇ ಆಗುತ್ತೆ, ಇದು ಫಿಕ್ಸು. ಸೊ ಅದಕ್ಕೆ ಯಾರೋ ಚೇಂಜಸ್ ಮಾಡ್ಕೊಂಡಿರ್ತೀರ, ಅನಿವಾರ್ಯ ಇದ್ದರೆ, ನಿಮಗೆ ಅನಿವಾರ್ಯ ಬೇಕೇ ಅಂತ ಮಾತ್ರ ಇದ್ದರೆ ಅಷ್ಟೇ ಒಂದು ನೀವು ಚೇಂಜಸನ್ನು ಮಾಡ್ಕೋಬೋದು. ಇಲ್ಲ ಅಂದರೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಮಾಡ್ಕೊಂಡ ತಕ್ಷಣ ಅಮೌಂಟ್ ಬರಲಿಲ್ಲ, ಅದು ಒಂದು ಸ್ವಲ್ಪ ಡಿಲೇ ಆಗುತ್ತೆ ಅಮೌಂಟ್ ಬರಲಿಕ್ಕೆ. ಅದಾದ ತಕ್ಷಣ ಅಮೌಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಒಂದು 14 ಜಿಲ್ಲೆಗಳನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಒಂದೊಂದಾಗಿ ಹೇಳ್ತಾ ಆಗ್ತೇನೆ. ಇಲ್ಲಿ ನೋಡಿ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಇಷ್ಟು ಜಿಲ್ಲೆಗಳಿಗೆ ಅಮೌಂಟು ಬಿಡುಗಡೆ ಆಗ್ತಾ ಇದೆ. ಈ ಒಂದು ಜಿಲ್ಲೆದವ್ರು ಯಾರಿದ್ದಾರೆ ಕಮೆಂಟಲ್ಲಿ ಹೇಳಿ. ಅಮೌಂಟ್ ಬಂದರೂ ಸಹಿತ ಹೇಳಿ, ಅಮೌಂಟ್ ಬಂದಿಲ್ಲಪ್ಪ ಅಂದರೂ ಸಹಿತ ಹೇಳಿ. ಈ ಒಂದು 14 ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಜಿಲ್ಲೆದವರಿಗೆ ಅಮೌಂಟ್ ಬಂದರೆ ಕಮೆಂಟಲ್ಲಿ ಹೇಳಿ ಅಂತ ಈಗಾಗಲೇ ಹೇಳಿದ್ದೀನಿ. ವೀಕ್ಷಕರೇ, ಈ ರೀತಿ ಮಾಹಿತಿ ಇತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಂಪಾರ್ಟೆಂಟ್ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.